ಪಶ್ಚಿಮ ಬಂಗಾಳದಲ್ಲಿ ಒಂದು ಭೀಕರ ರೈಲು ಅಪಘಾತ ಸಂಭವಿಸಿದೆ. ಗೂಡ್ಸ್ ರೈಲಿಗೆ ಹಿಂದಿನಿಂದ ಡಿಕ್ಕಿ ಹೊಡೆದಿದೆ ಎಕ್ಸ್‌ಪ್ರೆಸ್ ರೈಲು. ಭೀಕರವಾದ ರೈಲು ಅಪಘಾತ ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ. ಬಂಗಾಳದಲ್ಲಿ ಇವತ್ತು ಬೆಳಗ್ಗೆ ನಡೆದಿರತಕ್ಕಂಥ ಭೀಕರ ರೈಲು ಅಪಘಾತ. ಗೂಡ್ಸ್ ರೈಲಿಗೆ ಹಿಂದಿನಿಂದ ಡಿಕ್ಕಿ ಹೊಡೆದಿದೆ ಎಕ್ಸ್‌ಪ್ರೆಸ್ ರೈಲು. ಕಾಂಚನಜುಂಗ ಎಕ್ಸ್‌ಪ್ರೆಸ್ ರೈಲಿನ ಎಂಜಿನ್ ಮೇಲೆ ಬೋಗಿ ಹೋಗಿ ಕೂತಿದೆ. ಈ ಅಪಘಾತದ ತೀವ್ರತೆ ಹೇಗಿದೆ ಅಂದರೆ ಎಂಜಿನ್ ಮೇಲೆ ಹೋಗಿ ಬೋಗಿ ಕೂತಿರ್ತಕ್ಕಂಥದ್ದು. ಈ ದುರ್ಘಟನೆಯಲ್ಲಿ ಇದುವರೆಗೆ 5 ಸಾವಾಗಿ 25ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಸ್ಥಳೀಯ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಭರದಿಂದ ಸಾಗಿದೆ ರಕ್ಷಣಾ ಕಾರ್ಯಾಚರಣೆ. ಡಾರ್ಜಿಲಿಂಗ್ನ ರಂಗಪಾನಿ ನಿಲ್ದಾಣದ ಸಮೀಪ ಈ ಅಪಘಾತ ನಡೆದಿರೋದು. ಅಸ್ಸಾಂನ ಸಿಲ್ಚರ್ನಿಂದ ಹೊರಟಿತ್ತು ಈ ಕಾಂಚನಜುಂಗ ಎಕ್ಸ್‌ಪ್ರೆಸ್ ಅಪಘಾತ ಸಂಭವಿಸಿದೆ ಡಾರ್ಜಿಲಿಂಗ್ ಸಮೀಪ. ಹಿಮಾಚಲ ಪ್ರದೇಶದ ಡಾರ್ಜಿಲಿಂಗ್ ಸಮೀಪ ರಂಗಪಾನಿ ನಿಲ್ದಾಣದ ಸಮೀಪ ನಡೆದಿರತಕ್ಕಂಥ ಅಪಘಾತ. ಈ ಘಟನೆಯ ಬಗ್ಗೆ ಆಘಾತ ವ್ಯಕ್ತಪಡಿಸಿದ್ದಾರೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ಇನ್ನೂ ಕೂಡ ಹಲವರು ಸಿಲುಕಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ನೋಡಿ, ಆ ಬೋಗಿ ನೋಡಿ ಹೇಗೆ ಹೋಗಿ ಮೇಲ್ಗಡೆ ಕೂತಿದೆ ಇಂಜಿನ್ ಮೇಲೆ. ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಈ ಪ್ರಕರಣದಲ್ಲಿ ಈಗ ಸದ್ಯದ ಮಾಹಿತಿಯ ಪ್ರಕಾರ 5 ಸಾವು, 25ಕ್ಕೂ ಹೆಚ್ಚು ಮಂದಿ ಗಾಯ ಅಂತ. ಬಟ್ ಇದು ಇನ್ನೂ ಕೂಡ ಹೆಚ್ಚಾಗುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ರಕ್ಷಣಾ ತಂಡ ಬಂದಿಳಿದಿದೆ. ರಕ್ಷಣೆ ಮಾಡುವಂತಹ ಕೆಲಸ ಭರದಿಂದ ಸಾಗಿದೆ. ಕೆಲವು ಕಡೆ ಗ್ಯಾಸ್ ಕಟ್ಟರ್ಗಳನ್ನು ಉಪಯೋಗಿಸಿ ಒಳನುಗ್ಗುವಂತಹ ಪ್ರಯತ್ನವನ್ನು ರಕ್ಷಣಾ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಇನ್ನೂ ಬೋಗಿಗಳ ಒಳಗಡೆ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ, ಏನು ಎತ್ತ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಇನ್ನೂ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ ಇದಕ್ಕೋಸ್ಕರ. ಬಟ್ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ 5 ಸಾವಾಗಿದೆ, 25ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ. ಗಾಯಗೊಂಡವರನ್ನು ಅಲ್ಲೇ ತುರ್ತಾಗಿ ಒಂದು ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸ ಕಾರ್ಯ ಕೂಡ ನಡೀತಾ ಇದೆ.